ಆಟೋ ಚಾಲಕರು ಎದುರಿಸ್ತಾ ಇರುವಂಥ LPGಯ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಮೈಸೂರಲ್ಲಿ ಆಟೋ ಚಾಲಕರು LPG ಸಿಕ್ಕಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನಿಂದ ಗ್ಯಾಸ್ ಸ್ಟೇಷನ್ಗೆ ಅಲೆದಾಡಿದರೂ ಕೂಡ LPG ಸಿಕ್ತಿಲ್ಲ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂಭಾಗ ಚಾಲಕರು ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಬಂದಿದೆ, LPG ಲಭ್ಯ ಇದೆ ಅಂತ ಗೊತ್ತಾದ ತಕ್ಷಣ ಆಟೋ ಚಾಲಕರು ಕ್ಯೂ ನಿಂತಿರೋದನ್ನು ನೋಡ್ತಾ ಇದ್ದೇವೆ. ಖಾಸಗಿ ಗ್ಯಾಸ್ ಸ್ಟೇಷನ್ಗಳೆಲ್ಲವೂ ಕೂಡ ಬಂದ್ ಆಗಿದೆ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಸ್ಟೇಷನ್ಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಲವೆಡೆ ಸ್ಟಾಕ್ ಬರ್ತಾ ಇದೆ. ಸ್ಟಾಕ್ ಬಂತು ಅಂತ ಗೊತ್ತಾದ ತಕ್ಷಣ ಆಟೋ ಚಾಲಕರು ಬಂದು ಕ್ಯೂ ನಿಲ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ಈಗ ದೇಶದಲ್ಲಿರ್ತಕ್ಕಂಥ ಆಟೋ ಚಾಲಕರಿಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಟೋ ಗ್ಯಾಸನ್ನು ಬಳಸ್ತಕ್ಕಂತಹ ಚಾಲಕರುಗಳೇನಿದ್ರು ಅವರಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ದೇಶಾದ್ಯಂತ ಗ್ಯಾಸ್ನ ಅಭಾವ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. ಅಂದರೆ ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಆಟೋ ಗ್ಯಾಸ್ ಬಂಕ್ ಏನಿದೆ, ಈ ಬಂಕಲ್ಲಿ ಗ್ಯಾಸನ್ನು ಹಾಕಿಸ್ಕೊಳ್ಳಿಕ್ಕೆ ಇವತ್ತು ಜನ ಇಡೀ ರಸ್ತೆಯನ್ನು ಬ್ಲಾಕ್ ಮಾಡಿಕೊಂಡು ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಚಾಲಕರೊಬ್ಬರು ಇದ್ದಾರೆ, ಮಾತಾಡ್ತೀನಿ. ಸರ್, ಎಷ್ಟೊತ್ತು ಬಂದ್ರಿ ಸರ್? ನಾವು ಬಂದು ಇಲ್ಲಿ ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀವಿ ಸರ್. 8 ಗಂಟೆಯಿಂದ ಬಂದಿದ್ದು ನಾವು ಬಾಡಿಗೆ ಹೊಡೆದು 4 ದಿನ ಆಯಿತು. 4 ದಿವಸದಿಂದ ಎಲ್ಲ ಬಂಕ್ ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ, ಏನು ಸುತ್ತಾಡಲಿಕ್ಕೆ ಗ್ಯಾಸ್ ಇಲ್ಲ. ತಳ್ಕೊಂಡು ಅಲ್ಲಿ ತಳ್ಕೊಂಡು ಗಿಳ್ಕೊಂಡು ಮಡಿತಾ ಇದ್ದೀವಿ. ಈಗ ಬೆಳಗ್ಗೆ ತಿಂಡಿ ತಿನ್ಕೊ ಬಂದು ನಿಂತಿರೋದು ಸರ್. ಭಾರಿ ತೊಂದರೆ ಆಗ್ತಾ ಇದೆ ಸರ್, ಭಾರಿ ತೊಂದರೆ ಆಗ್ತಾ ಇದೆ ಆಯಿತಾ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸ್ಬೇಕು. ಇದಕ್ಕೆ ನಾನು 1 ಲೀಟ್ರಿಗೆ 120 ತಗೋತಾ ಇದ್ದಾರೆ. ಅದನ್ನು ಈ ರೀತಿ ನಾನು ಕೇಳಿ ಸರ್, ಯಾರಿಗಾದ್ರೂ ಕೇಳಿ. ನಾನು ಅದನ್ನು ಕೇಳೋದು, ಗ್ಯಾಸ್ ಕೊಡಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.